ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜ್ ಜಾಮು. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರ ಅಂತ ನಾನು ಅನ್ಕೊತಿದ್ದೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ನಮ್ಮ ವೀಡಿಯೋಸ್ ಎಲ್ಲ ಬರ್ತಿರುತ್ತೆ ನಿಮಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನೋಡೋ ಸ್ಟಾರ್ಟ್ ಮಾಡಿ. ಇಲ್ಲ ಫುಲ್ ನೋಡೋದ್ಮೇಲೆ ಆದರೂ ಲೈಕ್ ಮಾಡಿ. ನಿಮ್ಗಿನ್ನ ಯಾವ ಥರ ವೀಡಿಯೋಸ್ ಏನಾದರೂ ಬೇಕಿದ್ದರೆ ಕಾಮೆಂಟ್ ಮಾಡಿ. ಒಬ್ಬರು ಕಾಮೆಂಟ್ ಮಾಡಿದರು, ಅದು ಹೇರ್ ಕಟ್ಟದ್ದು ನೋಡಿಸಿ ಅಂತ ಹೇಳ್ಬಿಟ್ಟು. ಅದರಲ್ಲಿ ಕ್ಲಿಪ್ ಮಿಸ್ ಆಗಿತ್ತು, ಅದಕ್ಕೆ ಲೆಂತ್ 1 ಮಿನಿಟ್ ಅಷ್ಟೇ ಇಕ್ಕೋಕ್ಕಾಗೋದು, ಅದ್ಮೇಲೆ ಇಕ್ಕೋಕ್ಕಾಗಲ್ಲ. ಅದಕ್ಕೆ ಅದು ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಆ ವಿಡಿಯೋನ. ಇನ್ನು ನೆಕ್ಸ್ಟ್ ಟೈಮ್ ನಾನು ಕಟ್ ಮಾಡಿ ನಿಮ್ಗೆ ಇಡ್ತೀನಿ, ನೀವು ಕಾಮೆಂಟ್ ಮಾಡಿ. ಮತ್ತು ಇನ್ನು 2 ಮೆಂಬರ್ಸ್ ಅಷ್ಟೇ ಇದೆ, 100 ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಒಂದೊಂದು ಸಬ್ಸ್ಕ್ರೈಬರ್ ತುಂಬ ಇಂಪಾರ್ಟೆಂಟು. ತುಂಬ ಥ್ಯಾಂಕ್ ಯು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ನಮ್ಮ ಚಾನಲ್ನ. ಅವ್ರಿಗೆಲ್ಲ ಒಂದು ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಕ್ಕೆ. ಈ ಥರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಇನ್ನು ಹಿಂಗೆ ಯಾವ್ದು ವೀಡಿಯೋಸ್ ಬೇಕೋ ಕಾಮೆಂಟ್ ಮಾಡಿ, ಆ ಥರದ್ದು ವೀಡಿಯೋಸ್ ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಇಲ್ಲಿ ನಮ್ಮ ಮಿಮ್ಮಿ ಮತ್ತು ನಮ್ಮ ಮೋಕ್ಷಿತ ಇಬ್ಬರು ಟೀಕೆ ಮಾಡ್ತಿದ್ದಾರೆ. ನಾನು ಮಾತಾಡೋಕ್ಕೆ ಬಿಡ್ತಿಲ್ಲ ನೋಡಿ. ಎತ್ಕೋಬೇಕಂತೆ ಅವಳನ್ನ, ಡೈಪರಲ್ಲಿದ್ದಾಳೆ ನಮ್ಮ ಮೋಕ್ಷಿತ. ಇರೇನು ಕಳಿಸ್ತೀನಿ. ಏಕೆ ಮೋಕ್ಷಿತ ತೀಟೆ ಮಾಡ್ತಿರೋದು ನೀನು? ಏಯ್, ನಮ್ಮ ಮಿಮ್ಮಿನೂ ತೀಟೆನೆ, ಇವಳು ತೀಟೆನೆ. ಅವಳು ಬೊಗಳಿದ್ರೆ ಇವಳು ಭಯ ನೋಡಿ, ಅಳ್ತಾಳೆ ಇವಾಗ. ಇಲ್ಲೊಬ್ರು ಅವಳು ಭಯ, ಮಿಮ್ಮಿ ಬೊಗಳಿದ್ರೆ ಮೋಕ್ಷಿತಾಗೆ. ಅವಳು ಸ್ವಲ್ಪ ದೊಡ್ಡದಾಗಿದ್ದಾಳೆ, ಬೊಗಳ್ತಾ ಇರ್ತಾಳೆ, ಇವಳು ಭಯ ಆಗ್ತಾ ಇರುತ್ತೆ. ಇವತ್ತು ನಮ್ಮ ಮೋಕ್ಷಿತನ ಕೂಡ ಇನ್ಕ್ಲೂಡ್ ಮಾಡೋಣ ನಮ್ಮ ವೀಡಿಯೋಸಲ್ಲಿ. ಅವಳು ಆಟ ಮಾಡ್ತಿದ್ದಾಳೆ. ನಾನು ಇವತ್ತು ಏನು ವೀಡಿಯೋ ಮಾಡಬೇಕಪ್ಪ ಅಂದ್ಕೊಂಡಿದ್ದಂದರೆ, ಇವಾಗ ಮ್ಯಾರೇಜು ಫಂಕ್ಷನ್ಸು, ಈ ಮ್ಯಾರೇಜ್ ಮಂತ್ ಅಲ್ವಾ, ನನಗೂ ಮ್ಯಾರೇಜ್ ಇದೆ. ನಮ್ಮ ಫ್ರೆಂಡ್ ಅವ್ರ ಅಕ್ಕದು. ಸರಿ, ನಾನು ಸ್ಕಿನ್ ಕೇರ್ ಮಾಡೋಣ ಅನ್ಕೊತಿದ್ದೀನಿ. ಫೇಶಿಯಲ್ ಎಲ್ಲ ಮಾಡಿಸ್ಕೊಳೋಣ. ನಾನು ಇಷ್ಟವರೆಗೂ 2 ಸರಿ ಅಷ್ಟೇ ಫೇಸ್ ವಾಶ್ ಮಾಡಿಸ್ಕೊಂಡಿರೋದು, ಜಾಸ್ತಿ ಮಾಡಿಸ್ಕೊಳಲ್ಲ. ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ತುಂಬ ಇವಾಗ ಟ್ರೆಂಡಿಂಗಲ್ಲಿದೆ. ನನಗೂ ಈ ನಡುವೆ ಒಂದು ಸರಿ ಯೂಸ್ ಮಾಡಿದ್ದೀನಿ, ಸೆಕೆಂಡ್ ಟೈಮು ಚೆನ್ನಾಗಿ ಚೆನ್ನಾಗಿ ಕೊಡ್ತು ಗ್ಲೋ. ಮತ್ತು ನಿಮಗೂ ನೋಡ್ಸೋಣ, ಗೊತ್ತಿಲ್ಲದಿರೋ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ಇದು ಮೈನ್ ಇಂಗ್ರೀಡಿಯೆಂಟ್ ಬಂದು ಬೀಟ್ರೋಟು. ನೋಡಿ, ಬೀಟ್ರೋಟ್ ಎತ್ಕೊಂಡಿಲ್ಲ ನನ್ನ ಕೈಗೆ, ಅಲ್ಲಿ ಫ್ರಿಜ್ಜಲ್ಲಿದೆ, ಮರ್ತುಬಿಟ್ಟು ಎಲ್ಲ ಇಟ್ಕೊಂಡಿದ್ದೀನಿ. ಅದನ್ನು ಮರ್ತೋದೆ, ಏನೋ ಒಂದು ಮರ್ತೋಗ್ತೀನಿ. ಇವಾಗ ಎದೊಳಕ್ಕೂ ಆಗಲ್ಲ. ಮೋಕ್ಷಿತ ಇದ್ದಾಳೆ. ನಿಮ್ಗೆ ಗೊತ್ತಿರುತ್ತಲ್ಲ, ಒಂದು ಬೀಟ್ರೋಟು ಅದನ್ನ ಆಫ್ ಮಾಡಿ ಅರ್ಧ ತೊಗೊಳ್ಳಿ, ಸಾಕಾಗುತ್ತೆ. ಇಲ್ಲ ನಿಮಗೆ ಇನ್ನೂ ನೆಕ್ಸ್ಟ್ ಡೇ ಕೂಡ ಯೂಸ್ ಮಾಡ್ತೀವಿ ಅಂದರೆ ಯೂಸ್ ಮಾಡ್ಕೊಬೋದು, ಫುಲ್ ಹಾಕ್ಕೊಂಡು. ಬೀಟ್ರೋಟ್ನ ನಾನು 3/4 ಭಾಗ ತೊಗೊಂಡಿದ್ದೀನಿ. ನಮ್ಮ ಮಮ್ಮಿ ತೀಟೆ ಮಾಡ್ತೀನಿ. ಕಾಲು ಭಾಗ ನಮ್ಮ ಮಮ್ಮಿಗೆ ಕೊಟ್ಟೆ ತಿನ್ನೋಕ್ಕೆ, ಅದನ್ನು ಅರ್ಧಂಬರ್ಧ ತಿಂದಲ್ಲ ಹಾಕಿದ್ಲು. ಓಕೆ, ಇಗ್ನೋರ್ ಮಾಡಿ ಅದನ್ನು. ಇದನ್ನ ಜ್ಯೂಸು ಇಲ್ಲಿ ನೋಡಿ, ಬೀಟ್ರೋಟ್ನ ಮಿಕ್ಸಿಗೆ ಹಾಕಿ ಇದನ್ನ ಸೋಸಿದ್ದೀನಿ. ಅದನ್ನ ಇದು ಪೀಲ್ ಇಲ್ಲಿ ತೊಗೊಂಡಿದ್ದೀನಿ. ಇದು ಜ್ಯೂಸ್ ಇದ್ರಲ್ಲಿ ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಗಾಜಿ ಗ್ಲಾಸಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಎತ್ಕೊಂಡಿದ್ದೀನಿ. ಫಸ್ಟ್ ಬಂದು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಫಸ್ಟ್ ಸ್ಟೆಪ್ ಅದೇ ಇರುತ್ತೆ, ಮಾಡ್ಕೊಂಡಿರೋದು ಗೊತ್ತಿರುತ್ತೆ. ಫೇಸ್ ಪ್ಯಾಕ್ ಹಾಕ್ಕೊಂಡು ಕಳ್ಳೆ ಹಿಟ್ಟಲ್ಲಿ ಕೂಡ ಒಂದಿದೆ, ಅದು ಇನ್ನೂ ಸಕ್ಕತ್ ಗ್ಲೋ ಕೊಡುತ್ತೆ. ಅದು ಕೂಡ ಅದನ್ನು ನೆಕ್ಸ್ಟ್ ವಿಡಿಯೋಲ್ಲಿ ನೋಡಿಸ್ತೀನಿ ನಿಮಗೆ. ಫೇಸ್ ವಾಶ್ ಮಾಡಿ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಂದು ಡ್ರೈ ಸ್ಕಿನ್ನು, ನಿಮ್ಮದು ಡ್ರೈ ಸ್ಕಿನ್ ಆದರೆ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಫೇಸ್ನ. ಇಲ್ಲ ನಿಮ್ಮದು ಆಯಿಲಿ ಸ್ಕಿನ್ ಆದರೆ ಬೇಡ, ಸ್ಕಿಪ್ ಮಾಡಿ ಇದನ್ನು. ಮಿಲ್ಕ್ ತೊಗೊಂಡಿದ್ದೀನಿ, ಇದರಲ್ಲಿ ಏನು ಆ್ಯಡ್ ಮಾಡಿಲ್ಲ, ಮಿಲ್ಕ್ ಮಾತ್ರನೇ. ಇದನ್ನು ಹಿಂಗೆ ಕ್ಲೆನ್ಸಿಂಗ್ ಮಾಡ್ಕೊತಿದ್ದೀನಿ ಫೇಸ್ನ ಸ್ವಲ್ಪ. ನಂದು ಡ್ರೈ ಸ್ಕಿನ್ನು, ಅದಕ್ಕೆ ಈ ನಡುವೆ ನಾನು ತುಂಬ ಮನೆಯಲ್ಲಿ ಹೋಮ್ ಮೇಡ್ ಇಂಗ್ರೀಡಿಯೆಂಟಲ್ಲೇ ಫೇಸ್ ಪ್ಯಾಕು, ಸ್ಕ್ರಬ್ಬು ಆ ಥರದ್ದೆಲ್ಲ ಮಾಡ್ಕೊತಿದ್ದೀನಿ. ಇದು ಬಾಯ್ಸ್ ಕೂಡ ಮಾಡ್ಕೋಬೋದು. ನಮ್ಮ ಹಸ್ಬೆಂಡ್ ಕೂಡ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ಅವ್ರು ಅಷ್ಟೊಂದು ಮಾಡಿಸ್ಕೊಳಲ್ಲ. ಈ ಥರ ನೀಟಾಗಿ ಕ್ಲೆನ್ಸ್ ಮಾಡ್ಕೊತಿದ್ದೀನಿ. ಈ ಥರ ಕ್ಲೆನ್ಸ್ ಮಾಡಿಕೊಂಡು ನೀಟಾಗಿ ಕ್ಲೆನ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನ ಕ್ಲೀನಪ್ ಮಾಡ್ಕೊಳ್ಳೋಣ. ನಾನು ವೆಟ್ ವೈಪ್ಸ್ ತೊಗೊಂಡಿದ್ದೀನಿ, ಅದರಲ್ಲಿ ನೀಟಾಗಿ ತೊಗೊಂಡು ವಾಟರ್ ಕೂಡ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಆ ವಾಟರಲ್ಲಿ ಹಿಂಗೆ ಮಾಡಿ ನೀಟಾಗಿ ಒರೆಸ್ಕೊಬಿಡಿ. ನೆಕ್ಸ್ಟ್ ಸ್ಟೆಪ್, ಫಸ್ಟ್ ಫೇಸ್ ವಾಶ್ ಆಯಿತು, ಸೆಕೆಂಡು ಕ್ಲೆನ್ಸಿಂಗ್ ಆಯಿತು, ಅದು ಡ್ರೈ ಸ್ಕಿನ್ಗೆ. ನೆಕ್ಸ್ಟ್ ಸ್ಕ್ರಬ್.
ಬೀಟ್ರೋಟ್. ಇದರಲ್ಲಿ ಏನು ಹಾಕಿಲ್ಲ. ಇದರಲ್ಲಿ ಬೇಕಾದ್ರೆ ಶುಗರ್ ಹಾಕ್ಕೊಳ್ಳಿ, ಲಿಪ್ಸಿಗೆ ಮಾಡ್ಕೊಳ್ಳಿ. ನನ್ನ ಫೇಸ್ ವಾಶ್ ಇವಾಗ ನಾನು ಯೂಸ್ ಮಾಡಿ ಫಸ್ಟ್ ಡರ್ಮಕೋ ಯೂಸ್ ಮಾಡ್ತಾಯಿದ್ದೆ, ಫಸ್ಟ್ ಅದಕ್ಕೆ ಮುಂಚೆ ಪಾನ್ಸ್ ಯೂಸ್ ಮಾಡ್ತಾಯಿದ್ದೆ. ಇವಾಗ ಪ್ಲಮ್ದು ಅದರಲ್ಲಿ ಚಿಕ್ಕ ಚಿಕ್ಕ ಸ್ಕ್ರಬ್ ಇರುತ್ತೆ, ಆದರೆ ಇದ್ರಲ್ಲಿ ಹೋಮ್ ಮೇಡ್ ಸ್ಕ್ರಬ್ ಮಾಡ್ಕೊಳ್ಳಿ. ಮೋಸ್ಟು ನೋಡಿ ಈ ಥರ ಬೀಟ್ರೋಟಲ್ಲಿ ಹಿಂಗೆ ಸ್ಕ್ರಬ್ ಮಾಡ್ಕೊಳ್ಳಿ. ನಮ್ಮ ಸ್ಕಿನ್ ಫುಲ್ ಹೆಲ್ದಿಯಾಗಿ ಜಾಸ್ತಿ ಯೂಸ್ ಮಾಡಬೇಡಿ. ಇದೇ ಸೇಮ್ ಮೆಥಡ್ ಕೈ ಯಾಕಂದರೆ ಆಮೇಲೆ ಕೈ ಕಲರ್ ಮತ್ತು ನಾನು ಸ್ವಲ್ಪ ಭಯಂಕರ ಕಾಣಿಸ್ತೀನಿ. ಇವಾಗ ಟೈಮ್ ಬಂದು 7 o'clock ಆಗಿದೆ ಗೊತ್ತಾ, ಸಂಜೆ. ನನಗೆ ಹೇಳಿದ್ರು ಇಷ್ಟೊತ್ತು ನಾನು ಮಾಡ್ತಿದ್ದೆ. ಅದಕ್ಕೆ ನೆಕ್ಸ್ಟ್ ಚಾಲೆಂಜ್ ವೀಡಿಯೋ ಬರುತ್ತೆ ನಮ್ಮ ಜೊತೆ ಕೂಡ ಮಾಡ್ತೀನಿ. ಇನ್ನೂ ಮಾಡಿಲ್ಲ ವೀಡಿಯೋ ಕೂಡ ಮಾಡ್ತೀನಿ. ಅದೇನು ಏನು ಕೆಮಿಕಲ್ ಏನಿರಲ್ವಲ್ಲ, ನಾವೇ ಮಾಡ್ಕೊಳೋದು. ನೋಡಿ ಈ ಥರ ವೈಟ್ ರೈಸ್. ಇಲ್ಲಾಂದರೆ ನಿಮ್ಮ ಹತ್ರ ಏನಾದ್ರು ಮುಖ ತೊಳ್ಕೊಬೋದು. ಈ ಥರ ಒರೆಸ್ಕೊಳೋದು ಬೇಡ ಅಂತ ವಾಟರಲ್ಲಿ ವಾಶ್ ಮಾಡ್ಕೊಬೋದು. ನಾನು ಹಿಂಗೆ ಮಾಡೋದು. ಇವಾಗ ಹೋಗಿ ವಾಟರಲ್ಲಿ ವಾಶ್ ಮಾಡ್ಕೊಂಬರೋ ಅಷ್ಟು ಪೇಷನ್ಸ್ ಇರೋಂಗಿರಲ್ಲ. ನಾನು ಸ್ವಲ್ಪ ಲೇಜಿನೇ, ಅದಕ್ಕೆ ಹಿಂಗೆ ನೀಟಾಗಿ ಒರೆಸ್ಕೊಂಬಿಡಿ. ಇದನ್ನೇ ಕೈ ಕೂಡ ಯೂಸ್ ಮಾಡ್ಬೋದು, ಮಿಕ್ಕತ್ತೆ. ತುಂಬ ಕಮ್ಮಿನೂ ನಾವು ಗ್ರೈಂಡ್ ಮಾಡೋಕ್ಕಾಗಲ್ಲ. ಎಷ್ಟು ಚಿಕ್ಕ ಜಾರ್ ತೊಗೊಂಡ್ರೆ ಒಂದು ಬೀಟ್ರೋಟ್ ಹಾಕ್ಬೇಕಿಲ್ಲ, ಅರ್ಧ ಹಾಕ್ಲೇಬೇಕು. ಅದಕ್ಕೆ ನಾನು ಮಿಕ್ಕತ್ತೆ, ವೇಸ್ಟ್ ಆಗೇ ಆಗುತ್ತೆ. ನೆಕ್ಸ್ಟ್ ನೋಡಿ ನೀಟಾಗಿ ಇದು ಮಾಡ್ಕೊಂಬಿಟ್ಟಿದ್ವಿ. ಫೋನಲ್ಲಿ ಅಷ್ಟೊಂದು ಯಾರಿಗೂ ಗೊತ್ತಾಗಲ್ಲ ಕ್ಲಾರಿಟಿ, ನಮ್ಮ ಸ್ಕಿನ್ ಹೆಂಗೆ ಡಿಫ್ರೆನ್ಸ್ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿಸ್ಬೋದು. ಆದರೆ ಅಷ್ಟೊಂದು ನೀಟಾಗಿ 100% ಗೊತ್ತಾಗೋದೇ ಇಲ್ಲ. ನೀವು ಮಾಡ್ಕೊಂಡ್ಮೇಲೆ ನಿಮ್ಗೆ ಗೊತ್ತಾಗೋದು. ಇದು ಬೀಟ್ರೋಟ್ ಜ್ಯೂಸ್. ಇದರಲ್ಲಿ ಜ್ಯೂಸ್ ಜಾಸ್ತಿ ಇದೆ. ಸ್ವಲ್ಪ ಇನ್ನೊಂದ್ರಲ್ಲಿ ತೊಗೊಂಡು ಓಕೆ ನೋಡಿ ಇಷ್ಟು ತೊಗೊಂಡಿದ್ದೀನಿ. ಇದರಲ್ಲಿ 1 ಸ್ಪೂನ್ ತೊಗೊತಿದ್ದೀನಿ ನಾನು. ಇಷ್ಟು 3/4 ಸ್ಪೂನ್ ಹಾಕ್ಕೊಬೋದು. ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಕಡಲೆ ಹಿಟ್ಟು ಅಂತ ಇದ್ದೀನಿ, ಇದನ್ನು ಕಡಲೆ ಹಿಟ್ಟಲ್ಲ, ಸಾರಿ ಮಿಸ್ಟೇಕ್ ಮಾಡಿದೆ. ಅಕ್ಕಿ ಹಿಟ್ಟು 3/4 ಸ್ಪೂನು, ಕಡಲೆ ಹಿಟ್ಟು ಅಂತ 3/4 ಸ್ಪೂನ್. ನಾನು 2 ತೊಗೊತಿದ್ದೀನಿ. ನಿಮ್ಗೆ ಬೇಕಂದರೆ ಯಾವುದಾದ್ರು 1 ತೊಗೊಬೋದು. ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಅಕ್ಕಿ ಹಿಟ್ಟು ಮಾತ್ರ ಯೂಸ್ ಮಾಡಿದೆ, ಇವಾಗ ಕಡಲೆ ಹಿಟ್ಟು ಯೂಸ್ ಮಾಡ್ತಿದ್ದೀನಿ. 2 ಮಿಕ್ಸ್ ಮಾಡಿ ಅಪ್ಲೈ ಮಾಡೋಣ. ತುಂಬ ಸ್ಕಿನ್ಗೆ ತುಂಬ ಒಳ್ಳೆಯದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೋಡಿ ಹಿಂಗಿದೆ. ವಾಹ್, ತುಂಬ ಚೆನ್ನಾಗಿದೆ ಅಲ್ಲ. ನೀವು ಯಾವ್ದಾದ್ರು 1 ತೊಗೊಬೋದು, ಬರೀ ಕಡಲೆ ಹಿಟ್ಟು ಅದು ತೊಗೊಬೋದು, ಇಲ್ಲ 2 ತೊಗೊಬೋದು, ನಿಮ್ಮ ಇಷ್ಟ. ಇದೇ ಹಾಕ್ಕೊಬೇಕಿದನ್ನೇ ಮಾಡ್ಕೊಬೇಕಂತೇನಿಲ್ಲ. ಇದನ್ನ ಹಾಕ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ನೀಟಾಗಿ ಫೇಸ್ಗೆಲ್ಲ. ಇದನ್ನೇ ಸೇಮ್ ಕೈ ಕೂಡ ಯೂಸ್ ಮಾಡ್ಕೊಂಡು ನಿಮ್ಮ ಸ್ಕಿನ್ ಫುಲ್ ಗ್ಲೋಯಿ ಹೆಲ್ದಿಯಾಗಿ ಕಾಣುತ್ತೆ. ಇದು ವಾರಕ್ಕೆ 1 ಸರಿನೇ ಅಪ್ಲೈ ಮಾಡಬೇಕಂತ ಏನು ಇರೋದಿಲ್ಲ. ವಾರಕ್ಕೆ 2 ಸರಿ 3 ಸರಿ ಕೂಡ ಅಪ್ಲೈ ಮಾಡ್ಕೊಬೋದು, ಅದು ನಮ್ಮ ಇಷ್ಟ. ಸ್ವಲ್ಪ ಬೇಗ ರಿಸಲ್ಟ್ ನೋಡಬೇಕು, ಇನ್ನೂ ಚೆನ್ನಾಗಿ ಗ್ಲೋಯಾಗಿ ಹೆಲ್ದಿಯಾಗಿ ಸ್ಕಿನ್ ಇರಬೇಕಂದ್ರೆ ವಾರಕ್ಕೆ 2 ಸರಿ ಕೂಡ ಮಾಡ್ಕೊಳ್ಳಿ. ಇಲ್ಲ ಇನ್ನೂ ಬೇಕು ಅಂದರೆ ವಾರಕ್ಕೆ 3 ಸರಿ ಮಾಡ್ಕೊಳ್ಳಿ. ಇಲ್ಲ ಆಗೋದೇ ಇಲ್ಲ ಅಂದರೆ ವಾರಕ್ಕೆ 1 ಸರಿ ಕೂಡ ಮಾಡ್ಕೊಬೋದು. ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಹಂಗಂತ ತುಂಬ ದಪ್ಪ ಕೂಡ ಹಾಕ್ಕೊಂಡ್ರೂ ಒಂದೇ ರಿಸಲ್ಟೇ ಕಾಣುತ್ತೆ, ತೆಳ್ಳಗೆ ಹಾಕೊಂಡ್ರೆ ಒಂದೇ ರಿಸಲ್ಟೇ ಕಾಣುತ್ತೆ. ಜಾಸ್ತಿ ದಪ್ಪ ಹಾಕ್ಕೋಬೇಡಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡಂಗೆ ನಾನು ಎಷ್ಟು ಬೇಕೋ ಅಷ್ಟೇ ಹಾಕಿದ್ದೀನಿ. ನೆಕ್ಕಿಗೆ ಕೂಡ ಫಿಲ್ ಮಾಡ್ಕೊಳ್ಳಿ, ಆಮೇಲೆ ಕೈಗೆಲ್ಲ ಕೂಡ ಫಿಲ್ ಮಾಡ್ಕೊಳ್ಳಿ. ಹೆಂಗಿದೆ ನೋಡಿ. ಇದೇ ಬೇಕಂದ್ರೆ ಲಿಪ್ಸಿಗೆ ಕೂಡ ಅಪ್ಲೈ ಮಾಡಿ ಇಕ್ಕೊಬೋದು. ಇವಾಗ ನಂಗೆ ಬೇಡ.
ಫುಲ್ ಈ ಥರ ಅಪ್ಲೈ ಮಾಡಿಕೊಂಡು ಒಂದು 15 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ ಇಟ್ಕೊಳ್ಳಿ, ನಿಮ್ಮ ಇಷ್ಟ ಅದು. ಇಟ್ಕೊಂಡು ವಾಶ್ ಮಾಡ್ಕೊಬೇಕು. ವಾಶ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಅಂತ ನಿಮ್ಗೆ ಹೇಳ್ತೀನಿ. ಇವಾಗ 10 ಮತ್ತು 20 ಮಿನಿಟ್ಸ್ ತೊಗೊಂಡೋಣ. 15 ಮಿನಿಟ್ಸ್ ಸಾಕು. ನಾನು ಎಕ್ಸ್ಟ್ರಾ 5 ಮಿನಿಟ್ಸ್ ಇರ್ತೀನಿ ಯಾವಾಗೂ ಅಷ್ಟೇ. ತಲೆಗೆ ಹಾಕ್ಕೊಂಡಾಗೂ ಅಷ್ಟೇ, ಮುಖಕ್ಕೆ ಹಾಕ್ಕೊಂಡಾಗೂ ಅಷ್ಟೇ. ನನಗೆ 5 ಮಿನಿಟ್ಸ್ ಎಕ್ಸ್ಟ್ರಾ ಇರಬೇಕು ಅನ್ಸುತ್ತೆ, ಅದೇನೋ ಗೊತ್ತಿಲ್ಲ. ಶೀಟ್ ಮಾಸ್ಕ್ ಹಾಕ್ಕೊಂಡಾಗ ಕೂಡ ಅಷ್ಟೇ. ನಾನು ಶೀಟ್ ಮಾಸ್ಕ್ ಆರ್ಡ್ರ್ ಕೊಡ್ಬೇಕಂತ ನೋಡ್ತೀನಿ, ಅದು ಔಟ್ ಆಫ್ ಸ್ಟಾಕ್ ಇದೆ, ಬೇರೆ ಬ್ರ್ಯಾಂಡಲ್ಲಿದೆ. ನನಗೆ ಬೇಕಾಗಿರೋ ಬ್ರ್ಯಾಂಡಲ್ಲಿ ಇಲ್ಲ. ಅಂದರೆ ನಾವು ಹೋಮ್ ಮೇಡ್ ಇಂಗ್ರೀಡಿಯೆಂಟ್ ಹಾಕಿ ಅದನ್ನ ಶೀಟ್ ಮಾಸ್ಕ್ ನಾವೇ ಕ್ರಿಯೇಟ್ ಮಾಡೋದು. ಅದು ನನಗೆ ಬೇಕಾಗಿರೋ ಬ್ರ್ಯಾಂಡಲ್ಲಿ ಇಲ್ಲ, ಅದಕ್ಕೆ ನಾನು ಆರ್ಡ್ರ್ ಮಾಡ್ಕೊಂಡಿಲ್ಲ. ಇಲ್ಲಾಂದ್ರೆ ನೆಕ್ಸ್ಟ್ ಅದ್ರಲ್ಲಿ ಕೂಡ ನೋಡಿಸ್ತೀನಿ ನನಗೆ ಏನು ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು. ಇದನ್ನು 15 ಅಲ್ಲ 20 ಮಿನಿಟ್ಸ್ ನಾನು ನಿಮ್ಗೆ ಬೇಕಾದ್ರೆ 15 ಮಿನಿಟ್ಸ್ ಸಿಕ್ಕೊಂಡು ಇದನ್ನ ಆದಮೇಲೆ ನಿಮ್ಗೆ ಸಿಗ್ತೀನಿ. ನೋಡಿ ಈ ಥರ ಫುಲ್ಲು ಡ್ರೈ ಆಗೋಗಿದೆ. ಇವಾಗ 15 ಮಿನಿಟ್ಸ್ ಕಂಪ್ಲೀಟ್ ಆಗಿದೆ. ನಿಮ್ಗೆ ಬೇಕಂದರೆ ಇವಾಗ ವಾಶ್ ಮಾಡ್ಕೊಬೋದು, ಇಲ್ಲಾಂದರೆ ಇನ್ನು 5 ಮಿನಿಟ್ಸ್ ಇಟ್ಕೊಬೋದು. ಇವಾಗ ನಾನು 5 ಮಿನಿಟ್ ನಾನು ಇನ್ನು ವಾಶ್ ಮಾಡ್ಕೊಂಡ್ಬಿಡ್ತೀನಿ, ಒರ್ಸೋಕ್ಕೆಲ್ಲ ಆಗೋದಿಲ್ಲ. ಇದರಲ್ಲೆಲ್ಲ ಸೋಂಬೇರಿ ಪಡಬಾರ್ದು. ಹೋಗಿ ವಾಶ್ ಮಾಡ್ಕೊಂಡು ಬರ್ತೀನಿ, ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಇವಾಗ ತಾನೇ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಸೋಪು ಫೇಸ್ ವಾಶ್ ಏನು ಯೂಸ್ ಮಾಡಬಾರ್ದು, ಹಂಗೆ ತೊಳ್ಕೊಂಬರ್ಬೇಕು. ಸ್ವಲ್ಪ ಚೆನ್ನಾಗಿ ಲೈಟಾಗಿ ಸ್ಕ್ರಬ್ ಮಾಡಿ ತೊಳ್ಕೊಂಬನ್ನಿ. ಡಿಫ್ರೆನ್ಸ್ ಕಾಣಿಸ್ತಿರ್ಬೋದು, ಆದರೆ ನೀಟಾಗಿ ಅಷ್ಟೊಂದು ನೀಟಾಗಿ ಕಾಣಲ್ಲ. ಇವಾಗ ಫೋನಲ್ಲಿ ರಿಯಲಾಗಿ ಚೆನ್ನಾಗಿ ಕಾಣುತ್ತೆ. ನೋಡಿ ಹಿಂಗೆ ಮಾಡ್ಕೊಳ್ಳಿ, ಜಾಸ್ತಿ ಗಟ್ಟಿಗೆ ಹೊರಬಾರ್ದು. ನೀಟಾಗಿ ಈ ಥರ ನೆಕ್ಸ್ಟು ಇನ್ನೊಂದು ವಿಡಿಯೋಲಿ ಕಡಲೆ ಹಿಟ್ಟು ಮತ್ತು ಅದರಲ್ಲಿ ಇನ್ನೂ ತುಂಬ ಇಂಗ್ರೀಡಿಯೆಂಟ್ ಮಿಕ್ಸ್ ಮಾಡ್ತೀನಿ. ಇದು 3 ಇಂಗ್ರೀಡಿಯೆಂಟ್ ಎಲ್ಲ ಆಗೋಯ್ತು ಫೇಸ್ ಪ್ಯಾಕು. ಅದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಅದರಲ್ಲಿ. ಅದನ್ನ ಸೊಕ್ಕೋತ ಕೊಡುತ್ತಾ ಅಂತೂ ಫಸ್ಟ್ ಇದು ಮಾಡ್ಕೊಳ್ಳಿ, ಆಮೇಲೆ ಅದನ್ನು ಬರುತ್ತೆ ನೆಕ್ಸ್ಟ್ ವೀಡಿಯೋಸಲ್ಲಿ. ಅದನ್ನು ಅಪ್ಲೈ ಮಾಡಿ ನೋಡಿಸ್ತೀನಿ ನಿಮಗೆ. ನೀಟಾಗಿ ಈ ಥರ ಒರೆಸ್ಕೊಂಡಾದ್ಮೇಲೆ ನೋಡಿ ಗ್ಲೋ ಕಾಣಿಸಿದೆಯಲ್ಲ ನಂಗೆ ಗೊತ್ತಿಲ್ಲ. ಫೋನಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ರಿಯಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ನಾನು ಫ್ರಂಟ್ ಕ್ಯಾಮ್ರಾ ಇಟ್ಟಿದ್ದೀನಿ, ನೋಡಿದ್ರಲ್ವಾ. ನೆಕ್ಸ್ಟ್ ಮಾಯಿಶ್ಚರೈಸರು ನಿಮ್ಮ ಹತ್ರ ಯಾವುದಿದ್ರೆ ಅದನ್ನ ಯೂಸ್ ಮಾಡ್ಕೊಬೋದು. ನಾನು ಡರ್ಮಾಕೋದು ಯೂಸ್ ಮಾಡ್ತಿದ್ದೀನಿ, ಇದರಲ್ಲಿ ಖಾಲಿ ಇನ್ನೊಂದಿದೆ ಎಕ್ಸ್ಟ್ರಾ. ಅದು ಇನ್ನೂ ಇದರಲ್ಲಿ ಫುಲ್ಲು ಚೆನ್ನಾಗಿ ತೆಗಿಬೇಕು, ಇನ್ನೂ ಜಾಸ್ತಿನೇ ಇದೆ, ಇನ್ನು 2 ಡೇಸ್ ಮೇಲೆ ಬರುತ್ತೆ. ತಗೊಂಡು ನೀಟಾಗಿ ನೋಡಿದ್ರಲ್ವಾ, ಸ್ವಲ್ಪ ನಿಧಾನವಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಲ್ವ. ನೆಕ್ಸ್ಟ್ ಲಿಪ್ ಬಾಮ್ ಒಂದು ಹಾಕ್ಕೊಂಬಿಟ್ರೆ ಕಂಪ್ಲೀಟ್ ನನ್ನ ಫೇಸ್ ಪ್ಯಾಕು. ಇದನ್ನ ಕಂಪಲ್ಸರಿ ಟ್ರೈ ಮಾಡಿ, ಒಂದ್ಸರಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ಹೆಂಗೆ ಬಂತು ನಿಮಗೆ ಅಂತ. ಕಂಪಲ್ಸರಿ ಟ್ರೈ ಮಾಡಿ, ಏಕೆ ನಾನು ಇಷ್ಟು ಸರಿ ಹೇಳ್ತೇನೆ. ನಾನು ನೀಟಾಗಿ ನಿಜವಾಗ್ಲೂ ಬರ್ತಿದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಫೋನಲ್ಲಿ ಅಷ್ಟೊಂದು ಕಾಣ್ತೀನಿ. ನೀವು ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ, ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ನಿಮಗೆ ಇನ್ನೂ ಯಾವ ಥರ ವೀಡಿಯೋ ಬೇಕಂದರೆ ಕಾಮೆಂಟ್ ಮಾಡಿ. ಮತ್ತು ಲೈಕ್ ಮಾಡಿಲ್ಲ ಇನ್ನೂ ಯಾರಾದರೂ ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.